ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲೋಕ ಡಿಜಿಟಲ್ ಮೀಡಿಯಾ. ನಾನು ತರುಣ್ ಲೋಕೇಶ್. ಈಗ ಸಾಕಷ್ಟು ಜನಕ್ಕೆ ನನ್ನ ತಮ್ಲೈನ್ ನೋಡಿ ಕನ್ಫ್ಯೂಷನ್ ಆಗಿರ್ಬೋದು. ಜನವರಿ 22ನೇ ತಾರೀಕು ರಾಮ ಮಂದಿರ ಉದ್ಘಾಟನೆ ಅಲ್ಲ ಅನ್ನೋದಾದ್ರೆ ನಾವು ಆ ಕಾರ್ಯಕ್ರಮನ ಏನೆಂದು ಕರೀಬೇಕು, ಹಾಗಾದ್ರೆ ನಡೀತಾ ಇರುವಂತಹ ಕಾರ್ಯಕ್ರಮವಾದ್ರೂ ಏನು ಅಂತ ಸಾಕಷ್ಟು ಜನಕ್ಕೆ ಈಗ ಕನ್ಫ್ಯೂಷನ್ ಉಟ್ಕೊಂಡಿರಬಹುದು. ಹಂಗಂದ್ರೆ ಏನು, ಅಲ್ಲಿ ನಡೀತಿರುವಂತಹ ಕಾರ್ಯಕ್ರಮವಾದ್ರೂ ಏನು ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ಹಾಗೂ ಸಾಕಷ್ಟು ಜನಕ್ಕೆ ಇನ್ನೊಂದು ಕನ್ಫ್ಯೂಷನ್ ಇದೆ, ಸಾಕಷ್ಟು ಕಾಂಟ್ರವರ್ಸಿಗಳು ಈಗ ನಡೀತಾ ಇದೆ, ನೀವು ಗಮನಿಸ್ತಾ ಇದ್ದೀರಾ ಅಂತ ಅನ್ಕೊಳ್ತೀನಿ. ಅಪೂರ್ಣವಾದಂತಹ ರಾಮ ಮಂದಿರದಲ್ಲಿ ದೇವರನ್ನ ಸ್ಥಾಪನೆ ಮಾಡ್ತಾ ಇದ್ದಾರೆ, ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದಾರೆ, ರಾಮ ಮಂದಿರವನ್ನ ಉದ್ಘಾಟನೆ ಮಾಡ್ತಾ ಇದೆ ಅಂತ ಸಾಕಷ್ಟು ಕಾಂಟ್ರವರ್ಸಿಗಳು ನಡೀತಾ ಇದೆ. ಇದರಲ್ಲಿ ಏನಾದ್ರೂ ಬಿಜೆಪಿ ರಾಜಕೀಯಕ್ಕೆ ಬಳಸ್ಕೊಂತಾ ಇದೆಯಾ ರಾಮ ಮಂದಿರವನ್ನ? ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ, ಎಲ್ಲೂ ಸಿಗದಂತಹ ಮಾಹಿತಿ, ನಿಖರವಾದಂತಹ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳಿ. ನಮ್ಮ ಚಾನಲ್ಗೆ ಏನಾದ್ರು ಫಸ್ಟ್ ಟೈಮ್ ಭೇಟಿ ಕೊಟ್ಟಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಬೆಲ್ ಬಟನ್ ಮೇಲೆ ಕೂಡ ಕ್ಲಿಕ್ ಮಾಡ್ಬೋದು. ಹಾಗೂ ನಿಮ್ಮ ಪ್ರಶ್ನೆಗಳು ಏನಾದ್ರು ಇದೆ ಪ್ರಶ್ನಿಸಬಹುದು ಇನ್ಸ್ಟಾಗ್ರಾಮ್ ಮುಖಾಂತರ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಮೊದಲದಾಗಿ ನೀವು ತಿಳ್ಕೊಂಡಿರೋ ಹಾಗೆ ರಾಮ ಮಂದಿರ ಉದ್ಘಾಟನೆ ಅಲ್ಲ, ಇದನ್ನ ಬೇರೆ ಏನಂತ ಕರೀತಾರೆ ಅಂತ ಮುಂದೆ ಡಿಸ್ಕಷನ್ ಮಾಡಕ್ ಹೋಗೋಣ. ಈಗ ಮೇನ್ ವಿಚಾರ ಇನ್ನೊಂದು ಏನು ಡಿಸ್ಕಷನ್ ಮಾಡೋಣ ಅಂದ್ರೆ, ಅಪೂರ್ಣವಾದಂತಹ ರಾಮ ಮಂದಿರವನ್ನ ನಿರ್ಮಾಣ ಮಾಡಿ ಅಲ್ಲಿ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದೆ. ಬಿಜೆಪಿ ರಾಜಕೀಯಕ್ಕೆ ಬೆಳೆಸ್ಕೊಂತಾ ಇದೆ ರಾಮ ಮಂದಿರವನ್ನ ಅಯೋಧ್ಯೆ ಅಂತ ಸಾಕಷ್ಟು ಜನ ಮಾತಾಡ್ತಾ ಇದ್ದಾರೆ. ಸಾಕಷ್ಟು ಜನ ಅಲ್ಲ, ಕಾಂಗ್ರೆಸ್ ಪಕ್ಷ ಮಾತಾಡ್ತಾ ಇದೆ. ಇದ್ರ ಬಗ್ಗೆ ವಾಸ್ತವವಾಗಿ ಹೇಳ್ಕೊಂಡು ಹೋಗ್ತೀನಿ, ಕೇಳ್ಕೊಡಿ. ಅಪೂರ್ಣವಾದಂತಹ ರಾಮ ಮಂದಿರ ಅಲ್ಲಕ್ಕೆ ಅಲ್ಲ, ಗರ್ಭಗುಡಿ ನಿರ್ಮಾಣ ಆಲ್ರೆಡಿ ಆಗಿದೆ, ಅಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇರುವಂಥದ್ದು, ರಾಮನ ವಿಗ್ರಹ ಅಲ್ಲಿ ಪ್ರತಿಷ್ಠಾಪನೆ ಆಗ್ತಾ ಇದೆ ಹೊರತು ಅಲ್ಲಿ ಅಪೂರ್ಣವಾದಂತಹ ರಾಮ ಮಂದಿರ ಅಲ್ಲಕ್ಕೆ ಅಲ್ಲ. ಈಗ ಸಾಕಷ್ಟು ದೇವಾಲಯಗಳಲ್ಲಿ ಉದಾಹರಣೆಗೆ ಕೊಟ್ಕೊಂಡು ಹೋಗ್ತೀನಿ. ನಾನು ನೋಡಿರೋ ಮಟ್ಟಕ್ಕೆ ಕರ್ನಾಟಕದಲ್ಲೇ ಈಗ ಆದಿಚುಂಚನಗಿರಿ ದೇವಾಲಯ ಇದೆಯಲ್ಲ, ಅಲ್ಲಿ ಸಾಕಷ್ಟು ಕೆಲಸಗಳು ನಡೀತಾನೆ ಇರುತ್ತೆ ಅವಾಗವಾಗ. ಅಪೂರ್ಣವಾದಂತಹ ಮಂದಿರ ಅಂತ ಹೇಳಕ್ಕಾಗುತ್ತಾ? ಅನ್ನಕ್ಕಾಗಲ್ಲ. ಸಾಕಷ್ಟು ಈಗ ಉದಾಹರಣೆಗೆ ಯಾವುದೋ ಒಂದು ದೇವಾಲಯದಲ್ಲಿ ಏನೋ ಒಂದು ಪೈಪ್ ಹೊಡೆದೋಗಿತ್ತು, ಇನ್ನೊಂದಾಗಿತ್ತು, ಅದು ಸಣ್ಣ ಪುಟ್ಟ ಉದಾಹರಣೆ. ಅದನ್ನ ಅಪೂರ್ಣವಾದಂತಹ ರಾಮ ಮಂದಿರ ಅಂತ ಹೇಳಕ್ಕಾಗುತ್ತಾ? ಇಲ್ಲ. ಅಲ್ಲಿ ಕೆಲಸಗಳು ಯಾವಾಗಲೂ ನಡ್ಕೊಂಡು ಹೋಗ್ತಾ ಇರುತ್ತೆ. ಆ ರೀತಿಯೇ ರಾಮ ಮಂದಿರದಲ್ಲಿ ಕೆಲಸ ನಡ್ಕೊಂಡು ಹೋಗ್ತಿದೆ. ಆದರೆ ಕೆಲವೊಂದಿಷ್ಟು ಜನ ಅವರವರ ರಾಜಕೀಯಕ್ಕೆ ಬಳಸ್ಕೊಳ್ತಾ ಇದ್ದಾರೆ ಅಷ್ಟೇ. ಪೂರ್ಣವಾದಂತಹ ರಾಮ ಮಂದಿರವನ್ನು ನಿರ್ಮಾಣ ಮಾಡಿ ಅಲ್ಲಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅಂತ ಅವರವರ ರಾಜಕೀಯಕ್ಕೆ ಬೆಳೆಸ್ಕೊಳ್ತಾ ಇದ್ದಾರೆ ಅಷ್ಟೇ. ಇನ್ನು ನೀವು ಗಮನಿಸ್ತಾ ಇದ್ದೀರಾ, ಕಾಂಗ್ರೆಸ್ ಪಕ್ಷನೂ ಹೋಗಲ್ಲ, ನಮ್ಮ ಕರ್ನಾಟಕದ ಶಂಕರ ಅಂತ ಮಠದ ಪೀಠದವರು ಹೋಗಲ್ಲ ಅಂತ ಹೇಳ್ತಾ ಇರತಕ್ಕದ್ದು ನೀವು ಗಮನಿಸ್ತಿದ್ರೆ ಅದು ಅವರವರ ವೈಯಕ್ತಿಕವಾದಂಥ ಅಭಿಪ್ರಾಯ. ಆದರೂ ರಾಮ ಮಂದಿರ ಅನ್ನೋ ವಿಚಾರ ನೆನ್ನೆ ಮೊನ್ನೆದಲ್ಲ, ಸುಮಾರು 500 ವರ್ಷದಿಂದ ನಡ್ಕೊಂಡ್ ಬಂದಿರುವಂತಹ ವಿವಾದಕ್ಕೆ ಇವತ್ತು ಅಂತ್ಯ ಸಿಗ್ತಾ ಇದೆ. ನಮ್ಮ ಪೀಳಿಗೆಯಲ್ಲಿ ಅಂತ್ಯ ಸಿಗ್ತಾ ಇದೆ ಅಂದ್ರೆ ನಾವು ಕಣ್ ತುಂಬ್ಕೊಳ್ತಾ ಇರೋರು ನಾವು ಪುಣ್ಯವಂತರೇ ಅಂತಾನೆ ಹೇಳ್ಬೋದು. ಆ ವಿಚಾರ ಎಲ್ಲ ಈಗ ಸೈಡ್ ಬಿಡೋಣ. ಈಗ ನಿಮಗೂ ಅರ್ಥ ಆಗಿರುತ್ತೆ, ಅದು ರಾಮ ಮಂದಿರ ಅಪೂರ್ಣವಾದಂಥ ರಾಮ ಮಂದಿರವಲ್ಲ, ಗರ್ಭಗುಡಿ ನಿರ್ಮಾಣವಾಗಿದ್ದರೆ ಸಾಕು, ಅದನ್ನ ದೇವಾಲಯ ಅಂತಾನೆ ಕನ್ಸಿಡರ್ ಮಾಡುವತಕ್ಕದ್ದೇ. ಹಾಗೂ ಹಿಂದೂ ಧರ್ಮದಲ್ಲಿ ಆ ರೀತಿಯೇ ಉಲ್ಲೇಖ ಆಗಿರೋತಕ್ಕದ್ದು. ಈಗ ಇನ್ನೊಂದು ಮೇನ್ ವಿಚಾರ, ಎಲ್ಲರೂ ಇದಕ್ಕೋಸ್ಕರನೇ ಕಾಯ್ತಾ ಇದ್ರು. ಜನವರಿ 22ನೇ ತಾರೀಕು ರಾಮ ಮಂದಿರ ಉದ್ಘಾಟನೆ ಅಲ್ಲ ಅನ್ನೋದಾದ್ರೆ ಏನಂತ ಕರಿತೀವಿ ಅನ್ನೋದಾದ್ರೆ ಅದು ಪ್ರಾಣ ಪ್ರತಿಷ್ಠಾಪನೆ, ಶ್ರೀರಾಮರ ಪ್ರಾಣ ಪ್ರತಿಷ್ಠಾಪನೆ, ಗರ್ಭಗುಡಿಯಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಾ ಇರೋತಕ್ಕದ್ದೇ ಹೊರತು ಇಲ್ಲಿ ರಾಮ ಮಂದಿರವನ್ನ ಉದ್ಘಾಟನೆ ಮಾಡಿರತಕ್ಕದ್ದಲ್ಲ. ಸಾಕಷ್ಟು ಜನಕ್ಕೆ ಹೀಗೆ ಅನ್ಕೊಳ್ತಾ ಇದ್ದಾರೆ, ಏನಂತ ರಾಮ ಮಂದಿರ ಉದ್ಘಾಟನೆ ಬಿಜೆಪಿ ಸರ್ಕಾರ ಮುಂದಿನ ಸರಿ ಬಂದ್ರೆ ಆ ರಾಮ ಮಂದಿರ ಉದ್ಘಾಟನೆ ಕಾರ್ಯಕ್ರಮ ನನ್ನ ಪ್ರಕಾರ ಬೇರೆ ಇಟ್ಕೊಬಹುದು. ಈ ಪ್ರಾಣ ಪ್ರತಿಷ್ಠಾಪನೆ ಅಂತ ಕರೀತಾರೆ. ರಾಮನನ್ನ ಪ್ರಾಣ ಪ್ರತಿಷ್ಠಾಪನೆ, ಗರ್ಭಗುಡಿಯಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ. ಇದರಲ್ಲಿ ಸಾಕು. ಇದೇ ಉದಾಹರಣೆ. ದೇವಾಲಯದಲ್ಲಿ ನಾವು ಎಷ್ಟೇ ದೊಡ್ಡ ಕಟ್ಟಡಗಳು ಹೊರಗಡೆ ನಾವು ಕಟ್ಟಿದ್ರು ಗರ್ಭಗುಡಿಯಲ್ಲಿ ದೇವರನ್ನು ನಾವು ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ರೆ ಸಾಕು, ಅದು ದೇವಾಲಯ ಅಂತಾನೆ ಕನ್ಸಿಡರ್ ಆಗೋದು. ಹಾಗೂ ಪ್ಲಸ್ ಇದು ಸಂವಿಧಾನ ಅಡಿಯಲ್ಲೂ ಬರುತ್ತೆ. ಯಾರ ಮುಂದಿನ ದಿನಗಳಲ್ಲಿ ತಲೆ ಎಳ್ದೊಂಡು ಬಂದ್ಬಿಟ್ಟು ಏನಾದ್ರು ಅಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆಗಿಲ್ಲ, ಆ ದೇವಾಲಯದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆಗಿಲ್ಲ ಅಂದ್ರೆ ಸಂವಿಧಾನ ಅಡಿಯಲ್ಲಿ ಅದು ದೇವಾಲಯ ಅಂತ ಕನ್ಸಿಡರ್ ಆಗಲ್ಲ. ಯಾವುದೇ ಒಂದು ಗರ್ಭಗುಡಿಯಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆಗಿದ್ರೆ ಸಾಕು, ಅದು ಸಂವಿಧಾನ ಅಡಿಯಲ್ಲೂ ಬರುತ್ತೆ, ಅದು ದೇವಾಲಯ ಅಂತ ಕನ್ಸಿಡರ್ ಆಗುತ್ತೆ. ಅದನ್ನ ಅರ್ಥ ಮಾಡ್ಕೊಬೇಕು. ಸಾಕಷ್ಟು ಅಂಗಡಿಗಳಿದೆ, ಈಗ ಸಾಕಷ್ಟು ಕಲಾಕೃತಿ ರಚಿಸುವಂಥ ಅಂಗಡಿಗಳಿದೆ, ಸಾಕಷ್ಟು ಫೋಟೋ ಇಟ್ಕೊಂಡಿರುವಂಥ ದೇವರ ಫೋಟೋಗಳನ್ನ ಇಟ್ಕೊಂಡಿರುವಂಥ ಸಾಕಷ್ಟು ಅಂಗಡಿಗಳಿದೆ. ಅದನ್ನ ನಾವು ದೇವಾಲಯ ಅಂತ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಅದೊಂದು ಅಂಗಡಿ, ಅವರು ಕಲಾಕೃತಿಯನ್ನು ರಚನೆ ಮಾಡಿ ಅವರು ಮಾರಾಟಕ್ಕೆ ಬಳಸ್ಕೊಳ್ತಾ ಇರ್ತಾರೆ. ಆದರೆ ಅದನ್ನ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ರೆ ಆ ಜಾಗದಲ್ಲಿ ಅದನ್ನ ದೇವಾಲಯ ಅಂತ ಕನ್ಸಿಡರ್ ಮಾಡೋತಕ್ಕದ್ದು. ಹಿಂದೂ ಧರ್ಮದ ಪ್ರಕಾರ ಯಾವುದೇ ಒಂದು ಸಣ್ಣ ಜಾಗದಲ್ಲೂ, ಯಾವುದೇ ಒಂದು ಸಣ್ಣ ರೂಮ್ನಲ್ಲೂ, ಯಾವುದೇ ಸಣ್ಣವಾದಂಥ ಕೊಠಡಿಯಲ್ಲೂ ಆ ದೇವರನ್ನ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ರೆ ಅದು ದೇವಾಲಯ ಅಂತಾನೆ ಕನ್ಸಿಡರ್ ಆಗೋದು. ಇದ್ರ ಬಗ್ಗೆ ಸಾಕಷ್ಟು ಜನಕ್ಕೆ ಈಗ ಕನ್ಫ್ಯೂಷನ್ ಇರೋದಕ್ಕೆ ಉತ್ತರ ಸಿಕ್ತು ಅಂತ ಅನ್ಕೊಳ್ತೀನಿ. ರಾಮ ಮಂದಿರ ಗರ್ಭಗುಡಿಯಲ್ಲಿ ರಾಮರನ್ನು ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ. ಅದಕ್ಕೆ ರಾಮ ಮಂದಿರ ಉದ್ಘಾಟನೆ ಎಲ್ಲ ಮುಂದಿನ ಸರಿ ಯಾವುದೇ ಬೇರೆ ಪಕ್ಷ ಗೆಲ್ದಲೇ ಇದ್ರೆ ಅದನ್ನ ರಾಮ ಮಂದಿರ ಅಂತಾನೆ ಬೇರೆ ಕಾರ್ಯಕ್ರಮ ಉದ್ಘಾಟನೆ ಮಾಡ್ಬೋದು ಅಂತ ಅನ್ಕೊಳ್ತೀನಿ. ಈ ವಿಡಿಯೋದಲ್ಲಿ ಏನಾದ್ರು ಒಂದು ಹೊಸ ವಿಚಾರ ತಿಳ್ಕೊಂಡಿದ್ದಾರೆ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ನಿಮ್ಮ ಪ್ರಶ್ನೆಗಳು ಏನಾದ್ರು ಇರ್ಬೋದು ಇನ್ಸ್ಟಾಗ್ರಾಮ್ ಮುಖಾಂತರ ಪ್ರಶ್ನಿಸಿ ಅಂತ ಹೇಳ್ತಾ ವಿಡಿಯೋನಲ್ಲಿ ಮಾಡ್ತಾ ಇದ್ದೀನಿ. ನೋಡ್ತಾ ಇರಿ ಲೋಕ ಡಿಜಿಟಲ್ ಮೀಡಿಯಾ, ನಮ್ಮ ನವೀನ ಜೀವನ.